ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ. ಇದು ನಮ್ಮ ಪಾಟಲ್ಲಿ ಯಾವ ಸೊಪ್ಪು ಬೆಳೆದಿದ್ದೀವಿ, ಇದನ್ನು ಹೊನ್ಗನ್ನೆ ಸೊಪ್ಪು ಅಂತ ಕರಿತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಹೊನ್ಗನ್ನೆ ಸೊಪ್ಪು 2 ಪಾಟಲ್ಲಿ ಬೆಳೆದಿದ್ದೀವಿ. ಈ ಹೊನ್ಗನ್ನೆ ಸೊಪ್ಪನ್ನು ಇಂಗ್ಲೀಷಲ್ಲಿ ಆಲ್ಟರ್ನ್ಯಾಥಿರಾ ಸೆಸಿಲಿಸ್ ಅಂತ ಕರೀತಾರೆ ಮತ್ತು ಸಂಸ್ಕೃತದಲ್ಲಿ ಮಸ್ತ್ಯಾಕ್ಸಿ ಅಂತ ಕರೀತಾರೆ. ಈ ಹೊನ್ಗನ್ನೆ ಸೊಪ್ಪು ತನ್ನ ಔಷಧೀಯ ಗುಣಗಳಿಂದ ತುಂಬ ಪ್ರಖ್ಯಾತಿ ಹೊಂದಿದೆ. ಇದರಲ್ಲಿ 5% ಪ್ರೋಟೀನ್ ಇದ್ದರೆ 16 ಮಿಲಿಗ್ರಾಮ್ ಕಬ್ಬಿಣದಂಶ ಇರುತ್ತೆ. ಯಾವಾಗ ಕಬ್ಬಿಣದಂಶನ ನಾವು ದೇಹಕ್ಕೆ ಸೇರಿಸ್ತೀವೋ ನಮ್ಮ ಕಣ್ಣು ಮತ್ತು ಕೂದಲಿನ ಸಮಸ್ಯೆಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ನೆಗಡಿ, ಕೆಮ್ಮು, ಸಕ್ಕರೆ ಕಾಯಿಲೆ, BP, ಮೂಲವ್ಯಾಧಿ ಇದಕ್ಕೆಲ್ಲದಕ್ಕೂ ದಿವ್ಯ ಔಷಧಿಯಾಗಿದೆ. ಈ ಸೊಪ್ಪನ್ನು ಪ್ರತಿನಿತ್ಯ ನಾವು ತಿನ್ನೋದ್ರಿಂದ ನಮ್ಮ ಕಣ್ಣಿನ ದೋಷ ಎಲ್ಲ ದೂರ ಆಗುತ್ತೆ, ಇರುಳು ಕುರುಡು ಹೋಗುತ್ತೆ, ಕಣ್ಣಿನಲ್ಲಿ ನೀರು ಸೋರೋದು, ಕಣ್ಣಿನಲ್ಲಿ ಊತ ಬರೋದು, ಇಂಥ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ. ನಾನಿವತ್ತು ಯಾವ ರೆಸಿಪಿ ತೋರಿಸ್ತಿದ್ದೀನಿ ಅಂದರೆ ಈ ಹೊನ್ಗನ್ನೆ ಸೊಪ್ಪಿಂದ ಬಸ್ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹೊನ್ಗನ್ನೆ ಸೊಪ್ಪನ್ನ ಕುಡಿಯಾಗಿ ಕಿತ್ಕೊಂಡು ಬರಬೇಕು. ಅದನ್ನು ಬೇರೆ ಸಮೇತ ಕೀಳಬಾರ್ದು, ಯಾಕೆಂದರೆ ಪಾಟಲ್ಲಿ ಬೆಳೆದಿರುತ್ತಲ್ಲ. ಕಿತ್ಕೊಂಡ್ರೆ ಮತ್ತೆ ಅದು ಏನಾಗುತ್ತೆ, ಚಿಕ್ಕದು ನಮಗೆ ಮತ್ತೆ ಇನ್ನೊಂದು ಸತಿ ಸಾಂಬಾರಿಗೆ ನಮಗೆ ಸೊಪ್ಪನ್ನು ಕೊಡುತ್ತೆ. ಆಮೇಲೆ ಏನು ಬೇಕು, ನಮಗೆ 1 ಬಟ್ಲಾಗಷ್ಟು ಬೇಳೆ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ. ಆಮೇಲೆ ಬಸ್ಸಾರಿಗೆ ಇನ್ನೇನು ಬೇಕು, ಜೀರಿಗೆ ಬೇಕು, ಮತ್ತು ಒಂದು 8ರಿಂದ 10 ಬೆಳ್ಳುಳ್ಳಿ, ಮತ್ತು ಒಂದು 8ರಿಂದ 10 ಚಿಕ್ಕ ಹಸಿಮೆಣಸಿನ್ಕಾಯಿ, ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು, 1-2 ಟೊಮೊಟೊ ಹಾಗೂ ಕೊತ್ತಂಬರಿ ಸೊಪ್ಪು. ಇಷ್ಟು ನಮಗೆ ಹೊನ್ಗನ್ನೆ ಸೊಪ್ಪಿನ ಬಸ್ಸಾರು ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಇವಾಗ ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು 1 ಚಮಚಷ್ಟು ನೀರು ಹಾಕ್ಕೋಬೇಕು. ನಾವೆಷ್ಟು ಸಾಂಬಾರು ಮಾಡ್ತೀವೋ ಅಷ್ಟು ನೀರನ್ನು ನಾವು ತಗೋಬೇಕಾಗತ್ತೆ. ಇವಾಗ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ಹೊನ್ಗನ್ನೆ ಸೊಪ್ಪನ್ನು ಈ ರೀತಿ ಕಟ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಕುಕ್ಕರ್ ಒಳಗೆ ಹಾಕಬೇಕು. ನೀವು ಪ್ರತಿನಿತ್ಯ ಈ ಹೊನ್ಗನ್ನೆ ಸೊಪ್ಪನ್ನು ದಿನನಿತ್ಯ ಆಹಾರ ಪದಾರ್ಥದಲ್ಲಿ ನಾವು ಸೇವಿಸಿದ್ರೆ ನಮಗೆ ಕಬ್ಬಿಣ ಅಂಶ ಆಟೋಮೆಟಿಕ್ಕಾಗಿ ಬರುತ್ತೆ. ನಾವು ಐರನ್ ಟ್ಯಾಬ್ಲೆಟ್ ತೊಗೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ, ನನಗೆ ನಮ್ಮ ಪಾಟಲ್ಲೇ ಬೆಳೆದಿದ್ದೀವಲ್ಲ, ನನಗೆ ಒಂದು 2 ಇಡಿ ಆಗೋಷ್ಟು ಸೊಪ್ಪು ಸಿಕ್ಕಿದೆ. ಆ 2 ಇಡಿ ಸೊಪ್ಪನ್ನು ನೀಟಾಗಿ ಈ ಥರ ಕಟ್ ಮಾಡಿ ನಾನು ಕುಕ್ಕರ್ ಒಳಗೆ ಹಾಕ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ಸೊಪ್ಪು ಫ್ರೆಶ್ ಆಗಿದೆ. ಇದನ್ನು ಆರ್ಗಾನಿಕ್ ಸೊಪ್ಪು ಅಂತಲೂ ಕರಿಬೋದು, ಏಕೆಂದರೆ ನಮ್ಮ ಪಾಟಲ್ಲೇ ಬೆಳೆದಿರೋದ್ರಿಂದ. ಆಮೇಲೆ ಇದಕ್ಕೆ 1 ಬೌಲು ಬೇಳೆ ತೊಗೊಂಡಿದ್ವಲ್ಲ, ಅದನ್ನು ತೊಳೆದು ಹಾಕ್ತಾಯಿದ್ದೀವಿ. ಮತ್ತು ಇವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಇದನ್ನು ಈ ರೀತಿ ಸ್ವಲ್ಪ ತಿರುಗಿಸಿ ಈ ಕುಕ್ಕರ್ನ ನಾವು ಮುಚ್ಚಬೇಕಾಗತ್ತೆ. ನೋಡಿ, ನಾವು ಇಷ್ಟೇ ಹಾಕಿದ್ದು, ಸಿಂಪಲ್ ಸೊಪ್ಪು, ಬೇಳೆ, ನೀರು, ಉಪ್ಪು. ಇವಾಗ ಈ ಕುಕ್ಕರ್ನ ಮುಚ್ಚಿ ಬರೀ 1 ವಿಷಲ್ ನೀವು ಕೂಗಿಸ್ಕೋಬೇಕು, ಜಾಸ್ತಿ ಕೂಗಿಸ್ಕೋಬಾರ್ದು. ಆಮೇಲೆ ಇವಾಗ ಸ್ವಲ್ಪ ಮೆಣಸಿನ್ಕಾಯಿಗಳನ್ನೆಲ್ಲ ಮುರಿದು ಅದನ್ನು ಹುರ್ಕೋಬೇಕು. ಸಾಂಬಾರು ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಬೇಕು. ಇವಾಗ ಸ್ವಲ್ಪ 1 ಟೀ ಸ್ಪೂನ್ ಜೀರಿಗೆನ ಹಾಕಿ ಮೆಣಸಿನ್ಕಾಯಿ ಮತ್ತು ಜೀರಿಗೆನ ಎರಡೂ ಹುರ್ಕೋಬೇಕು. ಇದು ಹುರ್ಕೊಂಡಿದ್ದಾದಮೇಲೆ ಏನು ಮಾಡಬೇಕು ನೋಡಿ, ಒಂದೇ ಒಂದು ವಿಷಿಲ್ ಕೂಗಿಸ್ಬೇಕು. ಜಾಸ್ತಿ ವಿಷಿಲ್ ಕೂಗಿಸಿದ್ರೆ ಏನಾಗ್ಬಿಡುತ್ತೆ, ಸೊಪ್ಪು ಎಲ್ಲ ಕದ್ರೋಗ್ಬಿಡತ್ತೆ. ಹಾಗಾಗಿ ನಾವು ಜಾಸ್ತಿ ವಿಷಿಲ್ನ ಕೂಗಿಸ್ಬಾರ್ದು, 1 ವಿಷಿಲ್ನ ಕೂಗಿಸ್ಕೋಬೇಕು. ನೋಡಿ, ಚೆನ್ನಾಗಿ ಬೇಯ್ದಿದೆ ಬೇಳೆ ಸೊಪ್ಪು ಎಲ್ಲ. ಇದನ್ನು ನಾವೇನು ಮಾಡಬೇಕು, ಒಂದು ಪ್ಲೇಟಿಗೆ ಜಾಲರೆ ಮುಖಾಂತರ ತೆಗೆದಿಟ್ಕೋಬೇಕು. ನೋಡಿ, ಈ ರೀತಿ ನಾವೇನು ಮಾಡಬೇಕು, ಇದನ್ನೆಲ್ಲ ತೆಗೆದುಕೋಬೇಕು. ಈ ಸೊಪ್ಪನ್ನು ಭಾಳ ಟೇಸ್ಟಿಯಾಗಿರುತ್ತೆ, ಭಾಳ ರುಚಿಯಾಗಿರುತ್ತೆ. ಈ ಸೊಪ್ಪನ್ನು ಜಾಲರಿಯಿಂದ ತಗೊಂಡು ತೆಗಿತಾ ಇರಬೇಕಾದ್ರೇ ಇವಾಗ ಈ ಬೇಳೆನ ಸ್ವಲ್ಪ ಬೇರೆ ಕಡೆ ಎತ್ತಿಟ್ಕೋಬೇಕು. ಯಾಕೆ ಅಂದರೆ ನಾವು ರುಬ್ಲಿಕ್ಕೆ ಬೇಳೆನ ತೊಗೋಬೇಕಾಗತ್ತೆ. ಇವಾಗ ಮಿಕ್ಸಿಗೆ ಕೊಬ್ಬರಿನ ರುಬ್ಬಿಟ್ಕೊಂಡು
ಇದಕ್ಕೇ ಮತ್ತು ನಾವು ಮೆಣಸಿನ್ಕಾಯಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಇತ್ತಲ್ಲ ಬೆಳ್ಳುಳ್ಳಿ ಮತ್ತು ಬೇಯಿಸಿದ ಬೇಳೆ ಮತ್ತು ಟೊಮೊಟೊನ ಹಾಕಿ ರುಬ್ಕೋಬೇಕು. ರುಬ್ಬಲಿಕ್ಕೆ ನಾವು ಸೊಪ್ಪಿನ ನೀರನ್ನೇ ತೊಗೋಬೇಕೇ ವಿನಃ ಬೇರೆ ನೀರನ್ನ ತೊಗೋಬಾರ್ದು. ಆವಾಗಲೇ ನಮಗೆ ಭಾಳ ರುಚಿ ಬರೋದು. ಆಮೇಲೆ ಹುಣ್ಸೆಹಣ್ಣು ಕೂಡ ನಾವು ಸೊಪ್ಪಿನ ನೀರಲ್ಲೇ ನೆನೆಸ್ಕೊಂಡು ರುಬ್ಕೋಬೇಕು. ಇವಾಗ ಒಲೆ ಮೇಲೆ ಸೊಪ್ಪನ್ನು ಒಗ್ಗರಣೆ ಮಾಡೋಣ. ಬಾಣಲಿಗೆ ಒಂಚೂರು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ನೋಡಿ ಸೊಪ್ಪನ್ನು ಹಿಂಡಿಟ್ಕೊಂಡಿದ್ದೀವಲ್ಲ, ಸೊಪ್ಪನ್ನು ಹಿಂಡಿಟ್ಕೊಂಡು ಮತ್ತು ಕೊಬ್ಬರಿ ಮೆಣಸಿನ್ಕಾಯಿ ಇಷ್ಟು ನಾವು ಸೊಪ್ಪು ಒಗ್ಗರಣೆಗೆ ಬೇಕು. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಬೇಕು. ಮತ್ತು ಸೊಪ್ಪೆಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ಲ ಈ ಸೊಪ್ಪನ್ನ ಹಾಕಿ ಮತ್ತು ಅದ್ರ ಮೇಲೆ ಕೊಬ್ಬರಿ ಉದುರಿಸಿದ್ರೆ ನಮ್ಮದು ಸೊಪ್ಪು ಒಗ್ಗರಣೆ ರೆಡಿ ಆಗಿಬಿಡತ್ತೆ. ತಿನ್ನೋಕ್ಕೆ ಮಾತ್ರ ಬಹಳ ರುಚಿಯಾಗಿರುತ್ತೆ, ಬಹಳ ಟೇಸ್ಟಿಯಾಗಿರುತ್ತೆ ಮತ್ತು ಕಣ್ಣಿಗಂತೂ ಭಾಳ ಒಳ್ಳೆಯದು ಇದು. ಯಾವಾಗಲೂ ಇದನ್ನು ನಾವು ವಾರಕ್ಕೊಂದು 2 ಸತಿನಾದರೂ ಮಾಡ್ಕೊಂಡು ತಿನ್ನಬೇಕು ಈ ಸೊಪ್ಪಿಂದು. ಆವಾಗ ನಾವು ಐರನ್ ಟ್ಯಾಬ್ಲೆಟ್ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಕಣ್ಣಿನ ದೃಷ್ಟಿಗಂತೂ ತುಂಬ ಒಳ್ಳೆಯದಾಗಿರುತ್ತೆ. ನೋಡಿ ಸೊಪ್ಪು ಒಳ್ಳೆ ಸಖತ್ತಾಗಿ ಬಂದಿದೆ. ಮತ್ತು ಇವಾಗ ನಾವೇನು ಮಾಡಬೇಕು ಅಂತಂದರೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಏನಿದೆ ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ನಾವು ಸೊಪ್ಪಿನ ನೀರನ್ನೇ ಯೂಸ್ ಮಾಡ್ಕೊಬೇಕು. ನಾವೆಷ್ಟು ಸಾಂಬಾರು ಮಾಡ್ತೀವೋ ಅಷ್ಟು ನೀರನ್ನ ಮಾತ್ರ ನಾವು ಯೂಸ್ ಮಾಡ್ಕೊಬೇಕು. ಜಾಸ್ತಿ ನೀರು ಹಾಕಿ ನಾವೇನು ಯೂಸ್ ಮಾಡಬಾರ್ದು. ಮತ್ತು ಅದೇ ನೀರಲ್ಲೇ ಮಿಕ್ಸಿನ ತೊಳ್ಕೊಂಡು ಹಾಕಬೇಕು. ಬೇರೆ ತಣ್ಣೀರಾಗಲಿ ಅಥವಾ ಬೇರೆ ನೀರಾಗಲಿ ನಾವು ಯೂಸ್ ಮಾಡಬಾರ್ದು. ಇವಾಗ ಈ ಮಸಾಲೆ ಏನಿರುತ್ತೆ ಅದನ್ನು ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಮತ್ತು ಇವಾಗ ಏನು ಮಾಡಬೇಕು, ಟೇಸ್ಟ್ ನೋಡಬೇಕು ನಾವು ಎಷ್ಟು ಚೆನ್ನಾಗಿ ಬಂದಿದೆ, ಉಪ್ಪು ಬೇಕಾ, ಏನಾದರೂ ಮತ್ತೆ ಏನಾದ್ರು ಹಾಕಬೇಕಾ ಅಂತ. ಎಲ್ಲ ಚೆನ್ನಾಗಿ ಬಂದಿರುತ್ತೆ, ಏಕೆಂದರೆ ನಾವು ಮೊದಲೇ ಸೊಪ್ಪಲ್ಲೇ ಹಾಕಿರ್ತೀವಲ್ಲ, ಹಾಗಾಗಿ ಉಪ್ಪು ಚೆನ್ನಾಗೇ ಬಂದಿತ್ತು. ಮತ್ತು ಇವಾಗ ಏನು ಮಾಡಬೇಕು, ಇದನ್ನು ಒಂದೇ ಕುದಿ ಕುದಿಸ್ಕೋಬೇಕು, ಜಾಸ್ತಿ ಕುದಿಸ್ಬಾರ್ದು. ಒಂದು ಕುದಿ ಮಾತ್ರ ಕುದಿಸ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಡಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ಬಹಳ ಟೇಸ್ಟಿಯಾಗಿರುತ್ತೆ. ನೋಡಿ ನಮ್ಮ ಸಾಂಬಾರು ರೆಡಿ ಆಯಿತು. ಇವಾಗ ಮಿಕ್ಕಿರೋ ಸೊಪ್ಪಿನ ನೀರಿಗೆ ಒಂದು ಚಿಟಿಕೆ ಮೆಣಸಿನ ಪುಡಿ ಹಾಕ್ಕೊಂಡು ಕುಡಿಯೋದ್ರಿಂದ ಭಾಳ ನಮಗೆ ಒಳ್ಳೆಯದಾಗತ್ತೆ. ಕಣ್ಣಿನ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ನಾವು ವೇಸ್ಟ್ ಮಾಡಬಾರ್ದು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ನಮ್ಮ ಚಾನಲಿಗೆ ಕೊಡಿ. ಕೃಷ್ಣ ಅಮ್ಮ ವ್ಲಾಗ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಈ ಸೊಪ್ಪಿನ ಸಾರನ್ನ ತಿಂದಿದ್ದ ದಿನ ಕಣ್ಣೆಲ್ಲ ತಂಪಾಗಿರುತ್ತೆ, ಕಣ್ಣಿಗೆ ಒಂಥರ ಗ್ಲೂಕೋಸ್ ಹೋಗಿ ಕಣ್ಣೆಲ್ಲ ತಂಪಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಮಾಡ್ಕೊಂಡು ತಿಂದು ಆರೋಗ್ಯವಾಗಿರಿ, ಸಂತೋಷವಾಗಿರಿ, ಸುಖವಾಗಿರಿ. ಧನ್ಯವಾದಗಳು.